ಅಭಿನಯ ದರ್ಪಣ ಯುವ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆತಂಕವಾದಿಯ ಆಕಸ್ಮಿಕ ಸಾವು ಮತ್ತು ಪಂಚಮಪದ ನಾಟಕೋತ್ಸವವನ್ನು ಆಯೋಜಿಸಲಾಗಿತ್ತು. ನಾಟಕೋತ್ಸವವು ಯಶಸ್ವಿಯಾಗಿ ಮೂಡಿಬಂತು. ಇಲ್ಲಿದು ಮಾಮೂಲಿ ಮ್ಯಾಟ್ರೇನ್ ಗೊತ್ತಾ? ಈಗೊಂದು ವಾರದ ಕೆಳಗೆ ವಿಚಾರಣೆ ನಡೆಯೋ ಟೈಮ್ನಲ್ಲಿ ಒಬ್ಬ ಆತಂಕವಾದಿ ಕಿಟಕಿಯಿಂದ ನೆಗೆದು ಬಿತ್ತಂತ. ಈ ಕಿಟಕಿನ ಇದಲ್ಲ, ಅದು ಅದು 4th ಫ್ಲೋರ್. ಇದು ಮೊದಲನೇ ಸತಿ ಅಲ್ಲ ನಿನ್ ದೇಶ ಹಾಕೋಕೆ ಅರೆಸ್ಟ್ ಆಗಿರೋದು. ರಾಜ್ ಸೋಪೆ ರಾಜ್, ಭೂತಪೂರ್ವ ಪ್ರಸೂತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು, ಡಮಾಸ್ ಮೆಡಿಕಲ್ ಕಾಲೇಜ್. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಡಮಾಸ್ ಮೆಡಿಕಲ್ ಕಾಲೇಜ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ HOD ಅಂತ ದೇಶ ಹಾಕಿ ಸಿಕ್ಕಾಕೊಂಡಿದ್ಯಾ? ಇದು ಅಪರಾಧ. ತಲೆ ಸರಿರೋರು ಯಾರಾದ್ರೂ ಮಾಡಿದ್ರೆ ಆದ್ರೆ ನಾನು ಹುಚ್ಚ, ಒಬ್ಬ ಸರ್ಟಿಫೈಡ್ ಹುಚ್ಚ. ರಿಪೋರ್ಟ್ ಇದೆ ನನ್ನ ಹತ್ರ. ಅದನ್ನ ಸಂಜೆ ಹಿಡಿದಿದ್ದಾರೆ. 16 ಸತಿನೂ ಒಂದೇ ಕೇಸ್. ಇಸ್ಟ್ರೋನಿಕ್ ಮೇನಿಯಾ, ಹಿಂಗುಚ್ಚು. ಆಮೇಲೆ ಒಂದ್ ಗತಿ ಅರೋಹರ. ಇನ್ನು ಮನೇಲಿರೋ ಹೆಂಡತಿ, ಅವಳಿಗೆ ರಿಟೈರ್ಮೆಂಟೇ ಇಲ್ಲ ತೆಗಿ. ವಯಸ್ಸಾಗ್ತಾ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ, ಆದ್ರೆ ಗೌರವ ಕಮ್ಮಿ ಆಗ್ತಾ ಬರುತ್ತೆ. 50 ಆದ್ಮೇಲೆ ಪುಕ್ಸಟ್ಟೆ ಅವಳು. ಒಂದಿನ ಅವಳು ಅರೋಹರ. ಆದ್ರೆ ಇದೇ ಹೊತ್ನಾಗೆ ಒಬ್ಬ ಸಾಮಾನ್ಯ ಜಡ್ಜು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ತಾನೆ. 70ಕ್ಕೋ 80ಕ್ಕೋ ಕಮಿಷನ್ ಜಡ್ಜ್ ಆಗ್ತಾನೆ. ವಯಸ್ಸಾಗ್ತಾ ಅಧಿಕಾರ ಬರ್ತಾನೆ ಹೋಗುತ್ತೆ. ಎಸ್, ಇದೇ ಸರಿಯಾದ ಉದ್ಯೋಗ ನನಗೆ. ನಿಮ್ಗೆ 50 ವರ್ಷ ಸಜಾ, ನಿಮ್ಗೆ 30, ನಿಮ್ಗೆ ಮರಣದಂಡನೆ. ಕೇಸ್ ಡಿಸ್ಮಿಸ್ಡ್. ತೂರ ಸರಿ, ಇಲ್ಲ ಕಚ್ಚಿಬಿಡ್ತೀನಿ. ಏನು ಅಂಡಿ ಕಚ್ಚಿಬಿಡ್ತೀನಿ. ಆಮೇಲೆ ಊರಿ ತಡೆಯಕ್ಕಾಗೋದಿಲ್ಲ. ಒಂದ್ ಮುಂಟೆಟ್ಟು ಹಾರ್ಕೊಂಡ್ಬಿಡ್ತೀನಿ. ಎಷ್ಟನೇ ಫ್ಲೋರ್ ಇದು? ಫಸ್ಟ್ ಫ್ಲೋರ್. ಪರವಾಗಿಲ್ಲ, ಹಾರ್ಕೊಂಡ್ಬಿಡ್ತೀನಿ. ಹಂಸ ತನುವಿನೊಳಗನು ದೇನಾವೇತು ಕಾಯದ ಕಪ್ಪೆಯಾಗೆ ಮಾಯಾದ ನೀತುಂಟು, ಕಾಯದ ಕಪ್ಪೆಯಾಗೆ ಮಾಯಾದ ನೀತುಂಟು. ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ದೇನಾವೇತು. ಮೋಡಗಳು ಚದುರದೆ ನಿಂತು. ನಾಟಕೋತ್ಸವದಲ್ಲಿ ಗಣ್ಯಾತಿ ಗಣ್ಯರು ಮತ್ತು ಪ್ರೇಕ್ಷಕರು ಉಪಸ್ಥಿತರಿದ್ದರು.